ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಮತ್ತೆ ಒಂದು ಹೊಸ ಬ್ಲಾಗ್ ಜೊತೆ ಬಂದಿದ್ದೀನಿ. ಇವತ್ತು ಮಂಡೇ, ನಾಗರ ಪಂಚಮಿ ಹಬ್ಬ. ಮೊದಲನೇದಾಗಿ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ಪೂಜೆ ಮಾಡ್ತಾ ಇದ್ದೀನಿ ಬೆಳಗ್ಗೆನೇ ಎದ್ದು. ಸೊ ನಾಗರ್ಕಲ್ಗೆ ಹೋಗಿ ಪೂಜೆ ಮಾಡ್ಕೊಂಬರ್ಬೇಕು. ಅದಕ್ಕೆ ಇವತ್ತೊಂದು ದಿನದ ಪೂಜೆನ ಬ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಪ್ರತಿ ವರ್ಷವೂ ಮಾಡ್ಕೊಂಬರ್ತಾ ಇದ್ದೀನಿ ನಾನು ನಾಗರ ಪಂಚಮಿ ಹಬ್ಬನ. ಸೊ ಖುಷಿ ಆಗುತ್ತೆ. ಹಬ್ಬ ಬಂತು ಅಂದರೆ ನಾಗರ ಪಂಚಮಿ ಹಬ್ಬ ಎಲ್ಲರೂ ಮಾಡಲ್ಲ, ಕೆಲವ್ರು ಮಾಡ್ತಾರೆ, ಕೆಲವ್ರು ಮಾಡಲ್ಲ. ಕೆಲವ್ರು ಮನೇಲಿ ಪೂಜೆ ಮಾಡ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ನಾನು ಮೊದಲೆಲ್ಲ ಮದುವೆಗೆ ಮುಂಚೆ ಎಲ್ಲ ಏನು ಮಾಡ್ತಿದ್ವಿ ಅಂದರೆ, ನಾವು ಬೆಂಗಳೂರಲ್ಲಿ ಇದ್ದಿದ್ದರಿಂದ ಮುಕ್ತಿನಾಗ ಟೆಂಪಲ್ ಹತ್ರ ಹೋಗ್ತಾಯಿದ್ವಿ ವರ್ಷಕ್ಕೊಂದ್ಸರಿ. ಇವತ್ತು ನಮ್ಮ ಕೈಯಾರೆ ಹಾಲು ಅಭಿಷೇಕ ಮಾಡಿಸ್ತಾರೆ ಗರ್ಭಗುಡಿ ಒಳಗಡೆ ಬಿಟ್ಬಿಟ್ಟು. ಪ್ರತಿ ವರ್ಷ ಮಾಡ್ತಾಯಿದ್ರು. ಸೊ ಅದನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ತಂಬಿಟ್ಟೆಲ್ಲ ಮಾಡ್ಕೊಂಡು ಹೋಗಿ ಸೇಮ್ ಗೌರಿ ಹಬ್ಬದಲ್ಲಿ ಯಾವ ರೀತಿ ಮಾಡ್ತೀವಲ್ಲ ಅದೇ ಥರನೇ ಮಾಡ್ತಾ ಇದ್ದಿದ್ದು. ಬಟ್ ಮ್ಯಾರೇಜ್ ಆದಮೇಲೆ ತಂಬಿಟ್ಟೆಲ್ಲ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ನಾರ್ಮಲಾಗಿ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾಯಿದ್ದೆ. ಸೊ ಈಗಲೂ ಅಷ್ಟೇ ನಾರ್ಮಲಾಗಿ ಪೂಜೆ ಮಾಡ್ಕೊಂಡು ಹಾಲು ಹಾಕ್ಬಿಟ್ಟು ಬರ್ತೀನಿ ನಾನು ನಾಗರ್ಕಲ್ಗೆ ಹಾಲು ಎರೆದ್ಬಿಟ್ಟು. ಸೊ ಕೆಲವ್ರು ಹೇಳ್ತಾರೆ ಹಾಲನ್ನ ವೇಸ್ಟ್ ಮಾಡಬಾರ್ದು ಅಂತ. ಬಟ್ ನಂಬಿಕೆ ಏನಪ್ಪ ಅಂತಂದರೆ, ನಾಗರಕಲ್ ಮೇಲೆ ಹಾಲು ಹಾಕೋದ್ರಿಂದ ಅದು ತಂಪಾಗುತ್ತೆ. ಸೊ ಆ ತಂಪು ನಮ್ಮ ಮೈ ಮೇಲೆ ಏನಾದರೂ ಇದ್ದರೆ ಅದು ನಮ್ಮ ಮೈಯೂ ಕೂಡ ತಂಪಾಗುತ್ತೆ, ನಮ್ಮ ದೇಹ ಕೂಡ ತಂಪಾಗಿರಲಿ ಅನ್ನೋ ಪದ್ಧತಿಗೆ ನಾವು ಮಾಡ್ತೀವಿ ಅನ್ನೋದು ನನ್ನ ನಂಬಿಕೆ. ಸೊ ಹಾಗಾಗಿ ನಾನು ಆ ಥರ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸೊ ಇವಾಗ ಹೊರಡಬೇಕು. ಇನ್ನೂ ರೆಡಿ ಆಗಿಲ್ಲ. ಸ್ನಾನ ಮಾಡ್ಕೊಂಬಂದು ದೇವ್ರ ಮನೆಯೆಲ್ಲ ರೆಡಿ ಮಾಡಿದ್ದೀನಿ. ಸೊ ಹಾಗಾಗಿ ಮನೇಲೆಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಪಾಪಕ್ಕೆ ಸ್ನಾನ ಮಾಡಿಸ್ಬೇಕು. ಇವಾಗ ಎದ್ದೇಳ್ತಾ ಇದ್ದಾನೆ ಅವನು. ಸ್ನಾನ ಮಾಡಿಸಿ ಟೆಂಪಲ್ಗೆ ಹೋಗಿ ಬರಬೇಕು ನಾವು. ಆಮೇಲೆ ಅಂಗಡಿಲೆಲ್ಲ ಪೂಜೆ ಮಾಡ್ಕೊಳ್ಬೇಕು. ಸೊ ತಿಂಡಿಗೆ ಇವತ್ತು ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತರಕಾರಿ ಎಲ್ಲ ತರಿಸಿದ್ದೀನಿ ಮಂಡೆಯಿಂದ. ಸೊ ಹಾಗಾಗಿ ಇವತ್ತನ್ನು ಒಂದು ಡೇನ ಬ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ಬ್ಲಾಗ್ ಹಾಕೋಣ ಅಂತ ಅಂದ್ಬಿಟ್ಟು ವಾರಕ್ಕೆ ಒಂದು 3-4 ಆದರೂ ಹಾಕಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಮೇ ಬಿ ನಾನು ಎಲ್ಲರೂ ಹೊರಗಡೆ ಹೋದರೆ ವೀಡಿಯೋ ಮಾಡ್ಬೋದು. ಮನೇಲೇ ಇರೋದ್ರಿಂದ ಡೈಲಿ ರೂಟೀನ್ ಅದೇ ಇರುತ್ತೆ. ಸೊ ಅದನ್ನೇ ತೋರಿಸ್ತಾ ಇದ್ದರೆ ನೋಡೋದಕ್ಕೆ ನಿಮಗೂ ಬೇಜಾರಾಗ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಡೈಲಿ ಬ್ಲಾಗ್ನ ಮಾಡಲ್ಲ. ಸೊ ಹಾಗಾಗಿ ಅವತ್ತು ಪೂಜೆ ಸ್ಟಾರ್ಟ್ ಮಾಡಬೇಕು. 6 ಗಂಟೆಗೆ ಎದ್ದಿರೋದು. ಸೊ ಇನ್ನೂ ಬೇಗ ಎದ್ದೇಳಬೇಕು ಅಂದ್ಕೊಂಡೆ. ನಿದ್ದೆ ಸಾಕಾಗಲಿಲ್ಲ. ಮಲ್ಕೊಳ್ಳೋಣ ಅನ್ಸುತ್ತೆ ಈ ವೆದರ್ಗೆ. ಸೊ ಹಾಗಾಗಿ 6 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮುಗಿಸಿದ್ದೀನಿ. ನಮ್ಮನೆಯವ್ರು ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ. ಅವರೇ ಮಂಡಿಗೆ ಹೋಗಿ ಎಲ್ಲ ತೊಗೊಬಂದಿದ್ದು. ಸೊ ಹಾಗಾಗಿ ಇವಾಗ ಪಾಪು ಎದ್ಮೇಲೆ ಅವನಿಗೂ ಸ್ನಾನ ಮಾಡಿಸ್ಬೇಕು. ಸ್ನಾನ ಮಾಡಿಸಿ ರೆಡಿಯಾಗಿ 3 ಜನ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಓಕೆನಾ? ಇವತ್ತಿನ ಪೂರ್ತಿ ದಿನ ಏನಿರುತ್ತೆ ಅದನ್ನು ವ್ಲಾಗಲ್ಲಿ ಪೂರ್ತಿ ವಾಚ್ ಮಾಡಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಆ್ಯಂಡ್ ಮಂಡಿಯಿಂದ ಸ್ವಲ್ಪ ಐಟಮ್ಗಳನ್ನ ತಂದಿದ್ರು. ಆ್ಯಕ್ಚುಲಿ ನಾನೇ ಬೆಳಗ್ಗೆ ಎದ್ದು ಬೇಗ ಹೋಗೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ಎದ್ದಿದ್ರು. ಅವರೇ ನಾನೇ ಹೋಗ್ತೀನಿ ಮಂಡಿಗೆ ಬಿಡು ಅಂತ ಹೇಳಿದ್ರು. ಮನೇಲಿ ನಾನು ಸ್ವಲ್ಪ ಸ್ನಾನ ಎಲ್ಲ ಮಾಡಿಕೊಂಡು ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ ಅವರೇ ಹೋಗಿದ್ದರು. ಸ್ವಲ್ಪ ಬಿಡು ಹೂವು, ತುಳಸಿ ಹೂವು, ತರಕಾರಿ, ಬಾಳೆಹಣ್ಣು ಹೂವು ಮುಡ್ಕೊಳ್ಳೋದಕ್ಕೆ ಎಲ್ಲ ತೊಗೊಬಂದಿದ್ರು. ಮನೆಗೆ ಐಟಮ್ ಸ್ವಲ್ಪ ಬೇಕಿತ್ತು ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೆ. ವಿಳೆದೆಲೆ ಎಲ್ಲ. ಆ್ಯಂಡ್ ಹೂದು ರೇಟು ಹಬ್ಬದಷ್ಟೊತ್ತಿಗೆ ಅದು ಎಷ್ಟಾಗುತ್ತೋ ಗೊತ್ತಿಲ್ಲ. ಸ್ವಲ್ಪ ಬಿಡುವ ತಂದು ಇಟ್ಟಿದ್ದಾರೆ. ಸೊ ಅದನ್ನೇ ಹಬ್ಬದವರೆಗೂ ಮೇಂಟೈನ್ ಮಾಡ್ಕೋಬೇಕು. ರೇಟ್ ಜಾಸ್ತಿ ಆಗೋಯ್ತು ಅಂದರೆ ಕೊಂಡ್ಕೊಳ್ಳೋಕ್ಕಾಗಲ್ಲ, ಆ ಥರ ಆಗಿಬಿಡತ್ತೆ. ಸೊ ಹಾಗಾಗಿ ಸ್ವಲ್ಪ ತೊಗೊಬಂದಿದ್ರಲ್ಲ, ಮನೇಲಿ ಸ್ವಲ್ಪ ಹೂವು ಇತ್ತು, ಅದ್ರ ಜೊತೆಗೆ ಸ್ವಲ್ಪ ತೊಗೊಬನ್ನಿ ಅಂತ ಹೇಳಿದ್ದೆ. ಸೊ ಫೈನಲ್ ಈ ಥರ ತುಳಸಿ ಹೂವು ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ರಾಯರಿಗೆ, ಆಂಜನೇಯನಿಗೆ ತುಳಸಿ ಹೂವು ಕೊಡೋಷ್ಟು ಲಕ್ಷಣ ಇನ್ಯಾವ ಹೂವನ್ನು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಈ ಥರ ಸಿಂಪಲಾಗಿ ರೆಡಿ ಮಾಡ್ಕೊಂಡಿದ್ದೀನಿ ದೇವ್ರ ಮನೆಯೆಲ್ಲ. ಸೊ ಹಬ್ಬಕ್ಕೆ ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಬೇಕು, ರೆಡಿ ಮಾಡಬೇಕು. ಸೊ ಹಾಗಾಗಿ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಪೂಜೆ ಎಲ್ಲ ಮಾಡಿಕೊಂಡೆ. ನೋಡ್ತಾ ಇರೋದು ಯಾವ ರೀತಿ ಕಾಣುತ್ತೆ ಅಂತ. ಬೆಳಕು, ಆ ದೀಪದ ಬೆಳಕಲ್ಲಿ ದೇವ್ರನ್ನ ನೋಡೋದೇ ಒಂಥರ ಖುಷಿ. ಇನ್ನೊಂದೇನಪ್ಪ ಅಂದರೆ, ದೇವ್ರ ಮನೆ ಒಂದು ಇದ್ಬಿಟ್ಟಿದ್ರಂತೂ ಇನ್ನೂ ದೊಡ್ಡ ಖುಷಿ ಆಗ್ತಿತ್ತು. ನಿಂತ್ಕೊಂಡು ಪೂಜೆ ಮಾಡಬೇಕಲ್ಲ, ಸೊ ಅಲ್ಲಿ ಐಟಮ್ ಇಟ್ಕೊಳ್ಳೋದಕ್ಕೂ ಏನೂ ಇಲ್ಲ ಜಾಗ. ಸೊ ಹಾಗಾಗಿ ಸ್ವಲ್ಪ ಅದೊಂದು ಹಿಂಸೆ ಆಗ್ತಿದೆ. ಸೊ ಅದು ಬಿಟ್ಟರೆ ನನಗೆ ದೇವ್ರ ಮನೆ ಹೆಂಗಿದ್ರೂ ರೆಡಿ ಮಾಡ್ಕೊಬಿಡ್ತೀನಿ ನಾನು. ಸೊ ಇವಾಗ ಫೈನಲಿ ಹೊರಟಿದ್ದೀವಿ ಟೆಂಪಲ್ಗೆ. ಬೆಳಿಗ್ಗೆ 8 ಗಂಟೆ ಆಯಿತು ಹೊರಡೋಷ್ಟೊತ್ತಿಗೆ. ಇಲ್ಲೇ ಬಂಡೆನಾಗಪ್ಪ ಅಂತ ಇದೆ, ಚಿಕ್ಕೇನಹಳ್ಳಿ ಅಂತ, ಅಂಜನಾಪುರದ ಹತ್ರ ಬರುತ್ತೆ. ಸೊ ನಾನು ಪ್ರತಿ ವರ್ಷ ನಾಗರ ಪಂಚಮಿ ಹಬ್ಬಕ್ಕೆ ನಾನು ಅಲ್ಲೇ ಹೋಗ್ತಾ ಇದ್ದಿದ್ದು. ಸೊ ಮದುವೆ ಆದಮೇಲೆ ಇದು 3rd ಟೈಮ್ ಅನಿಸುತ್ತೆ ನಾನು ಹೋಗ್ತಾ ಇರೋದು ಅಲ್ಲಿಗೆ. ಸೊ ವರ್ಷವೂ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಬರೋ ಪದ್ಧತಿ ಇದೆ. 2nd ಟೈಮು 3rd ಟೈಮೇ ಇರಬೇಕಿದು. ಮೇ ಬಿ ನಂಗೆ ನೆನಪಿಲ್ಲ ಅಷ್ಟೊಂದು. ಬಟ್ ಲಾಸ್ಟ್ ಟೈಮ್ ಹೋಗಿದ್ದು ನೆನಪಿದೆ. ಅದ್ರಿಗೆ ಮುಂಚೆ ಹೋಗಿದ್ದನ್ನ ಇಲ್ವಾ ಗೊತ್ತಿಲ್ಲ. ಬಟ್ ಲಾಸ್ಟ್ ಟೈಮ್ ಹೋಗಿದ್ದೆ. ಬಟ್ ಈ ವರ್ಷವೂ ಹೋಗ್ತಾ ಇದ್ದೀನಿ. ಸೊ ಅದೊಂದು ಖುಷಿ ಇದೆ. ನೋಡಬೇಕು ಅಲ್ಲಿ ಜನ ಯಾವ ರೀತಿ ಇರ್ತಾರೆ ಅಂತ. ಅಲ್ಲಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಅಲಂಕಾರನ. ನೀವು ನೋಡ್ಬೋದು, ಬೇಕಾದರೆ ಅದು ವೀಡಿಯೋ ಮಾಡಿ ಹಾಕ್ತೀನಿ ನಾನು. ನೋಡ್ತಾ ಇರ್ಬೋದು ಆಲ್ರೆಡಿ ಎಷ್ಟು ಜನ ಸೇರಿದ್ದಾರೆ. ಒಂಥರ ಹಬ್ಬದ ಥರ ಮಾಡ್ತಾರೆ ಅದನ್ನು. ಆ ಜಾಗದಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿ, ಆ ಹೂವುಗಳ ಅಲಂಕಾರ, ಜನಗಳು, ಮತ್ತು ಇಲ್ಲೆಲ್ಲ ಊಟ ಕೊಡ್ತಾ ಇರ್ತಾರೆ. ಆ್ಯಕ್ಚುಲಿ ನಾನು ಅದನ್ನು ಮರ್ತೇ ಬಿಟ್ಟಿದ್ದೆ, ಪ್ರಸಾದ ಕೊಡ್ತಾರೆ ಅನ್ನೋದನ್ನು. ತಿಂಡಿ ಕೂಡ ಮಾಡಿರಲಿಲ್ಲ ಮನೇಲಿ. ಹೆಂಗೋ ಅಲ್ಲಿಗೆ ಹೋಗಿದ್ದಕ್ಕೆ ಸರೋಯ್ತು, ತಿಂಡಿಗೆ ಸರೋಯ್ತು ಅಂತ ಅಂದ್ಕೊಂಡೆ ನಾನು.
ಸೊ ಖುಷಿ ಆಗುತ್ತೆ ಈ ಥರ ಎಲ್ಲ ನೋಡಿದ್ರೆ. ಎಲ್ಲೋ ಒಂದು ಬೇರೆ ಬೇರೆ ಪ್ರಪಂಚಕ್ಕೆ ಬರ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಕೊಡುತ್ತೆ ನಮಗೆ. ಅದೇ ಊರಲ್ಲೇ ಇರ್ತೀವಿ ಬಟ್ ಯಾವುದೋ ಬೇರೆ ಊರಿಗೆ ಹೋಗ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಇರುತ್ತೆ. ಅಷ್ಟು ಜನ ದೇವಸ್ಥಾನದೆಲ್ಲ ನೋಡ್ತಾ ಇದ್ದರೆ ಖುಷಿ ಆಗುತ್ತೆ. ಆಲ್ರೆಡಿ ಎಷ್ಟು ಜನ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ಹೇಳಬೇಕು ಅಂದರೆ. ಇವಾಗಲೇ ಇಷ್ಟು ಕಮ್ಮಿ ಇರೋದು. ನಾನು ಲಾಸ್ಟ್ ಇಯರ್ ಬಂದಾಗ ಅದು ವ್ಲಾಗ್ ನೋಡಿ ನನಗೆ ನಿಂತ್ಕೊಳ್ಳೋದಕ್ಕೂ ಬಿಡ್ತಾ ಇರಲಿಲ್ಲ. ಅಷ್ಟು ಜನ ರಶ್ ಇದ್ದರು, ತಳ್ಳಾಡ್ತಿದ್ರು, ನಾವು ಮಾಡಬೇಕು ಬೇಗ ಮಾಡಿ ಅಂತ ಅರ್ಜೆಂಟ್ ಮಾಡ್ತಾಯಿದ್ರು. ಬಟ್ ಈ ಟೈಮ್ ಅಂತೂ ನಿಜವಾಗ್ಲೂ ಹೇಳ್ತೀನಿ ಎಷ್ಟು ಕ್ರೌಡ್ ಕಮ್ಮಿ ಇತ್ತು ಅಂದರೆ ಆರಾಮಾಗಿ ನೆಮ್ಮದಿಯಾಗಿ ಪೂಜೆ ಮಾಡ್ಕೊಬಂದೆ. ಅಷ್ಟು ಖುಷಿ ಕೊಡ್ತು ನನಗೆ. ಬಟ್ಟೆ ಕರೆಯತ್ತೆ ಹಿಡ್ಕೋಕಿಲ್ವ? ನೀರಾಕ್ಷರ ಅಡುಗೆ ಮಾಡ್ತಾರೆ ಮೇಡಮ್. ಫೈನಲಿ ಪೂಜೆ ಎಲ್ಲ ಮುಗೀತು. ಆರಾಮಾಗಿ ನೆಮ್ಮದಿಯಿಂದ ತೃಪ್ತಿಯಿಂದ ಪೂಜೆ ಮಾಡಿದ್ದೀನಿ. ಯಾಕೆಂದರೆ ಜನ ಕ್ರೌಡ್ ಇರಲಿಲ್ಲ. ಲಾಸ್ಟ್ ಇಯರ್ ಅಂತೂ ತುಂಬ ಕ್ರೌಡ್ ಇದ್ರಿಂದ ನನಗೆ ಮಾಡಿದೆ ಅಂತಲೇ ಫೀಲ್ ಆಗಲಿಲ್ಲ. ಬಟ್ ಈ ಸಾರಿ ಅಂತೂ ತುಂಬ ಖುಷಿ ಕೊಡ್ತು ನನಗಂತೂ ಪೂಜೆ ಮಾಡಿದ್ದು. ಆ್ಯಂಡ್ ಇಲ್ಲಿ ಅಲಂಕಾರ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಅದು ಹಾವು ಬಂದಿದೆಯಲ್ಲ ಡಿಸೈನ್ ಮಾಡಿರೋದು, ಡಿಸೈನ್ ಅಲ್ಲ ಅದು ಆ್ಯಕ್ಚುಲಿ ಅದ್ರ ಮೇಲೆ ಮಾಡಿದ್ದಾರೆ. ಬಟ್ ಅದು ಇರೋದೇ ಹಾಗೆ ಬಂಡೆ ಮೇಲೆ ನಾಗಪ್ಪ ಬಂದಿರೋದು ಅದೇ ಥರ ಇರೋದ್ರಿಂದ ಬಂಡೆ ನಾಗಪ್ಪ ಅಂತಲೇ ಈ ದೇವಸ್ಥಾನಕ್ಕೆ ಪ್ರತೀತಿ. ಇಲ್ಲಿ ನಾನು ಒಬ್ಬಳೇ ಬರ್ತಿದ್ದೆ. ಬೆಳಗಿನ ಜಾವ 4 ಗಂಟೆ ರಾತ್ರಿಗೆ ಎದ್ದು ಬಂದು ಇಲ್ಲೆಲ್ಲ ನಾನೇ ಕೈಯಾರ ಶುದ್ಧಿ ಮಾಡಿ
ಅಲಂಕಾರ ಮಾಡಿ ಹೋಗ್ತಿದ್ದೆ, ಅದನ್ನೆಲ್ಲ ಕೈಯಲ್ಲಿ ಮುಟ್ಟಿ ನಾನು ಹೋಗ್ತಾ ಇದ್ದೆ. ಬಟ್ ಆ ದಿನಗಳೆಲ್ಲ ನೆನೆಸ್ಕೊಂಡ್ರೆ ಆಯಿತು, ಒಂದು 5 to 6 ಇಯರ್ಸ್ ಮೇಲೆ ಆಯಿತು ಅಂತ ಅನಿಸುತ್ತೆ, ಜಾಸ್ತಿನೇ ಆಗಿದೆ ಅಲ್ಲಿಗೆ ಹೋಗಿ ನಾನು ಥರ ಪೂಜೆ ಎಲ್ಲ ಮಾಡಿದ್ದೆಲ್ಲ. ಖುಷಿ ಆಗುತ್ತೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಪ್ರತಿ ವರ್ಷವೂ ಡಿಫ್ರೆಂಟಾಗಿ ಮಾಡ್ತಾ ಇರ್ತಾರೆ ಅಲಂಕಾರಗಳನ್ನ. ಲಾಸ್ಟ್ ಇಯರ್ದು ನಾನು ವ್ಲಾಗ್ ಮಾಡಿದ್ದೀನಿ, ಸೊ ಅದರಲ್ಲೂ ಬೇಕಾದ್ರೆ ಹೋಗಿ ನೋಡ್ಬೋದು ನೀವು ಯಾವ ರೀತಿ ರೆಡಿ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. ಆ್ಯಂಡ್ ನನಗೆ ಲಕ್ಷಂಗುಮ ಕೂಡ ಕೊಡ್ತಾಯಿದ್ರು, ಅದಕ್ಕೆ ತೊಗೊಳ್ತಾ ಇದ್ವಿ. ಸುಮಾರು ಜನ ಆ ಥರ ಎಲ್ಲ ಕೊಡೋರೆಲ್ಲ ಇದ್ದಾರೆ. ಬಟ್ ನಾನು ನಾರ್ಮಲ್ ಪೂಜೆ ಮಾಡ್ಕೊಂಬರ್ತೀನಿ. ಒಂಥರ ಜಾತ್ರೆ ಥರನೇ ಮಾಡ್ತಾರೆ, ಖುಷಿ ಆಗುತ್ತೆ ಇಲ್ಲೆಲ್ಲ ನೋಡೋದಕ್ಕೆ. ಜಾಗನ ಪೂಜೆ ಮಾಡಿದ್ದು ಎಲ್ಲ ಖುಷಿ ಕೊಡ್ತು ನನಗೆ. ಇಲ್ಲೆಲ್ಲ ಇನ್ನೂ ಪೂಜೆ ಮಾಡೋರೆಲ್ಲ ಮಾಡ್ಕೊಳ್ತಾ ಇದ್ರು, ಸ್ವಲ್ಪ ಕಮ್ಮಿನೇ ಇದ್ದಾರೆ. ಸೊ ಪ್ರಸಾದ ಕೂಡ ಕೊಡ್ತಾಯಿದ್ರು, ಟೊಮೊಟೊ ಬಾತು, ಕೇಸರಿ ಬಾತು ಆ್ಯಂಡ್ ಸಿಹಿ ಪೊಂಗಲ್ ಎಲ್ಲ ಮಾಡಿಸಿದ್ರು. ಸೊ ಅದನ್ನೆಲ್ಲ ಕೊಡ್ತಾಯಿದ್ರು. ಸೊ ತಿಂಡಿ ಅಲ್ಲೇ ಆಗುತ್ತೆ ನಮಗೆ ಅಂದ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ವಿ. ಸೊ ತುಂಬ ಖುಷಿ ಆಗುತ್ತೆ. ದರ್ಶನ ಮಾಡ್ಕೊಳ್ಳಿ, ಬಂಡೆ ನಾಗಪ್ಪ ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ ನಾಗರ ಪಂಚಮಿ ಹಬ್ಬದ್ದು. ಸೊ ಫೈನಲಿ ಮನೆಗೆ ರೀಚ್ ಆದೆ. ತುಂಬ ಖುಷಿ ಆಗ್ತಾ ಇದೆ, ದೇವ್ರ ದರ್ಶನ ಆಗಿದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಲಾಸ್ಟ್ ಇಯರ್ ಎಲ್ಲ ತುಂಬ ಜನ ಇದ್ದರು, ಬಟ್ ಈ ವರ್ಷಕ್ಕೂ ಜನನೂ ಕಮ್ಮಿ ಇದ್ದಾರೆ. ಆ್ಯಂಡ್ ಪ್ರಸಾದ ಕೂಡ ಜಾಸ್ತಿ ಕೊಡ್ತಾ ಇದ್ದಾರೆ. ನನಗೆ ದೇವಸ್ಥಾನ ಪ್ರಸಾದ ಅಂದರೆ ಮೊದಲೇ ಪ್ರಾಣ. ನನಗೆ ಅದು ಎಷ್ಟು ಕ್ಯೂ ಇದ್ರೂ ಬೇಕಾದ್ರೆ ನಿಂತ್ಕೊಂಡೋಗಿ ತೊಗೊಬಂದ್ಬಿಡ್ತೀನಿ ಅಂಥದ್ರಲ್ಲಿ. ಇವತ್ತು ಹೋದ ವರ್ಷ ಎಲ್ಲ ಹೆಂಗೆ ಮಾಡಿದ್ರು ಅಂದರೆ ಸ್ವಲ್ಪ ಕೊಡ್ತಾಯಿದ್ರು. ನಂಗೆ ಅದು ತಿನ್ನಂಗೆ ಅನ್ನಿಸ್ತಾ ಇರಲಿಲ್ಲ. ಆ್ಯಕ್ಚುಲಿ ದೇವ್ರ ಪ್ರಸಾದ ಸ್ವಲ್ಪ ತಿನ್ನಬೇಕು, ಬಟ್ ನನಗೆ ಅದೇನೋ ಆ ಟೇಸ್ಟ್ ನನಗೆ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಆಗಲ್ಲ. ಬಟ್ ಈ ವರ್ಷ ಮಾತ್ರ ನಾವು ಎಷ್ಟು ಕೇಳ್ತೀವೋ ಅಷ್ಟು ಕೊಡ್ತಾಯಿದ್ರು. ಸೊ ಅದಕ್ಕೆ ಮನೆಗೂ ಕೂಡ ಮನೆಗೆ ತೊಗೊಬಂದು ತಿನ್ನೋಣ ಅಂದ್ಬಿಟ್ಟು ತೊಗೊಬಂದೆ. ಹೆಂಗೂ ತಿಂಡಿ ಮಾಡಬೇಕಿತ್ತು. ಸೊ ತಿಂಡಿಗೆ ಅಪ್ಪನೇ ಊಟ ಕೊಟ್ಬಿಟ್ರು. ಮಧ್ಯಾಹ್ನ ಅಡುಗೆ ಮಾಡಲೇಬೇಕು. ಆ್ಯಕ್ಚುಲಿ ಬೆಳಿಗ್ಗೆ ಹೆಂಗೂ ತಿಂಡಿ ಅಲ್ಲೇ ಆಯಿತು. ಮೊದಲು ಮಾಡಿಬಿಡೋಣ ಆಮೇಲೆ ಹೋಗೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ನನಗೆ ಆ್ಯಕ್ಚುಲಿ ಮರ್ತೇ ಹೋಗ್ಬಿಟ್ಟಿತ್ತು, ಅಲ್ಲಿ ಮಾಡ್ತಾರೆ ಊಟ ಕೊಡ್ತಾರೆ ಅನ್ನೋದೇ ಮರ್ತೋ ತಲೆಯಲ್ಲಿರಲಿಲ್ಲ ನನಗೆ. ಸೊ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ, ಆಮೇಲೆ ರಶ್ ಆಗಿಬಿಡ್ತಾರೆ ಅನ್ನೋ ಕಾರಣಕ್ಕೆ ಬೇಗ ಹೋಗಿ ಬಂದುಬಿಡೋಣ ಅಂತ ಹೋಗಿದ್ದು, ಬಂದು ಮಾಡೋಣ ಅಂತ. ಬಟ್ ಅಲ್ಲೇ ತಿಂಡಿ ಕೂಡ ಆಗೋಯ್ತು, ಚೆನ್ನಾಗಿ ಪೂಜೆ ಆಯಿತು. ನಂಗೆ ಖುಷಿ ಆಯಿತು ನಿಧಾನಕ್ಕೆ ಪೂಜೆ ಮಾಡಿದ್ದೆಲ್ಲ. ಲಾಸ್ಟ್ ಇಯರ್ ಅಂತೂ ನಿಂತ್ಕೊಳ್ಳೋಕ್ಕೂ ಬಿಡ್ತಾರಲ್ಲ, ತಳ್ಳಿಬಿಡೋರು ಆ ಥರ ಎಲ್ಲ ಆಗ್ತಿತ್ತು. ಸೊ ಅದೊಂದು ಬೇಜಾರಾಗ್ತಿತ್ತು. ಬಟ್ ಈ ವರ್ಷ ತುಂಬ ಚೆನ್ನಾಗಾಯಿತು ದರ್ಶನ ಎಲ್ಲ. ಐ ಆಮ್ ಸೋ ಹ್ಯಾಪಿ. ನನ್ನ ಮುಖದಲ್ಲಿ ನೀವು ನಗು ನೋಡ್ತಾ ಇರ್ಬೋದು ಎಷ್ಟು ಖುಷಿ ಆಗ್ತಿದೆ ಅಂತ. ಆ್ಯಕ್ಚುಲಿ ನನಗೆ ನಾಗರ ಪಂಚಮಿ ಹಬ್ಬದಲ್ಲಿ ನಾನು ಈ ಥರ ಎಲ್ಲ ಪೂಜೆ ಮಾಡಿಲ್ಲ ಅಂದರೆ ನನಗೆ ಮೈ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಅಂದರೆ ಮೈ ಉರಿ ಬರೋದು, ಕಡ್ತಾ ಬರೋದು ಥರ ಎಲ್ಲ ಆಗಿಬಿಡುತ್ತೆ ನನಗೆ. ಸೊ ನಾಗರ ಪಂಚಮಿ ಹಬ್ಬ ಬಂದಾಗ ಆ್ಯಕ್ಚುಲಿ ನಾನು 2 days ಬ್ಯಾಕಿಂದನೇ ನಂಗೆ ಸ್ಟಾರ್ಟ್ ಆಗಿತ್ತು, ಮೈಯೆಲ್ಲ ಉರಿಯೋಕ್ಕೆ ಸ್ಟಾರ್ಟ್ ಆಗ್ತಿತ್ತು ನನಗೆ. ನಾಗರ ಪಂಚಮಿ ಹಬ್ಬನ ಒಂದು ವರ್ಷ ನಾನು ಮಾಡಿರಲಿಲ್ಲ. ಆ ವರ್ಷ ನಿಜವಾಗ್ಲೂ ನಾನು ಲಿಟ್ರಲಿ ತುಂಬ ಅಂದರೆ ಏನೇನೋ ಪ್ರಾಬ್ಲಮ್ಸ್ ಎಲ್ಲ ನೋಡಿಬಿಟ್ಟೆ ನಾನು. ಬಟ್ ಈ ವರ್ಷ ನಾನು ಮಿಸ್ ಮಾಡಿಕೊಳ್ಳೇಬಾರ್ದು ಅನ್ನೋ ಕಾರಣಕ್ಕೆ ಹೋಗಿ ಪೂಜೆ ಮಾಡ್ಕೊಬಂದಿದ್ದು. ತುಂಬ ಖುಷಿ ಆಗ್ತಿದೆ. ನೀಟಾಗಿ ಪೂಜೆ ಮಾಡ್ಕೊಬಂದಿದ್ದು, ದರ್ಶನ ಮಾಡಿದ್ದು ಎಲ್ಲ ಒಂಥರ ಖುಷಿ ಆಗ್ತಿದೆ. ಆ್ಯಂಡ್ ನಾನು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಹೋಗಿ ಪೂಜೆ ಮಾಡ್ತಿದ್ದಾಗ್ಲೂ ಇವಾಗ ತುಂಬ ಡಿಫ್ರೆನ್ಸ್ ಇದೆ. ಅವಾಗ ಜನನೇ ಬರ್ತಾ ಇರಲಿಲ್ಲ. ಪ್ರತಿ ಮಂಗಳವಾರ ನಾನು ಒಂದು 9 ವಾರ ಮಾಡಿದೆ ಅಂತ ಅನಿಸುತ್ತೆ ಆ ವ್ರತನ. ಸೊ ಅದು ಲಾಸ್ಟ್ ಇಯರ್ ವ್ಲಾಗಲ್ಲೂ ನಾನು ಹೇಳಿದ್ದೆ ನಿಮಗೆ. ಸೊ ಆವಾಗ ನಾನು ಬೆಳಗಿನ ಜಾವ 4 ಗಂಟೆ ರಾತ್ರಿಗೆ ಎದ್ದೋಗಿ ಒಳಗಡೆ ಅಲ್ಲೇನು ಅಲಂಕಾರ ನೋಡಿದ್ರಲ್ಲ ನೀವು ಒಳಗಡೆ ಮಾಡಿದ್ದು, ಸೊ ಅದನ್ನು ಒಳಗಡೆ ನಾನು ಒಬ್ಬಳೇ ಇರ್ತಿದ್ದೆ, ಯಾರೂ ಇರ್ತಿರ್ಲಿಲ್ಲ. ನೀರು ಅಲ್ಲೇ ಎದುರುಗಡೆ ಕೊಳಾಯಿ ಇತ್ತು, ಆ ಕೊಳಾಯಿ ಇವಾಗ ಕ್ಲೋಸ್ ಮಾಡಿಸ್ಬಿಟ್ಟಿದ್ದಾರೆ. ಸೊ ಆ ರೋಡ್ ದಾಟಿ ತೊಗೊಬರ್ಬೇಕಿತ್ತು. ಅಲ್ಲಿಂದ ನೀರು ತೊಗೊಬಂದು ದೇವಸ್ಥಾನ ಎಲ್ಲ ಶುದ್ಧಿ ಮಾಡಿ, ಬಾಗಿಲೆಲ್ಲ ತೊಳೆದು, ಅಪ್ಪನಿಗೆ ಅಲಂಕಾರ ಮಾಡಿ, ಅರಿಶಿನ ಎಲ್ಲ ಹಾಕಿ, ಹಾವು ಥರ ಹೋಗಿದೆಯಲ್ಲ, ಸೊ ಅದ್ರ ಮೇಲೆಲ್ಲ ಅರಿಶಿನ ಹಾಕಿ ಕುಂಕುಮ ಇಟ್ಟು ಅಲಂಕಾರ ಮಾಡಿ ಸೂರ್ಯ ಬರೋವರೆಗೂ ನಾನು ಒಳಗಡೆನೇ ಕೂತಿರ್ತಿದ್ದೆ. ಆ್ಯಕ್ಚುಲಿ ಅಲ್ಲಿ ದೇವ್ರ ಸಂಚಾರ ಕೂಡ ಇದೆ, ಬರ್ತಾರೆ ಹೋಗ್ತಾರೆ. ಬಟ್ ನನ್ನ ಸದ್ಯಕ್ಕೆ ನನ್ನ ಕಣ್ಣಿಗೆ ಯಾವತ್ತೂ ಕಾಣಿಸಿಲ್ಲ. ಸೊ ಭಯ ಆಗ್ತಿತ್ತು ನನಗೆ, ಅಪ್ಪ ಬರಬೇಡ, ಭಕ್ತಿಗಿನ್ನ ಭಯ ಜಾಸ್ತಿ ಬಂದುಬಿಡುತ್ತೆ ನನಗೆ ಅಂತ ಹೇಳ್ಕೊತಿದ್ದೆ. ಬಟ್ ಯಾವತ್ತೂ ನಂಗೆ ತೊಂದರೆನೂ ಕೊಟ್ಟಿಲ್ಲ. ಅದು ಸೈಲೆಂಟಾಗಿ ಹೋಗ್ತಿದ್ರು. ಸೊ ಹಾಗಾಗಿ ಖುಷಿ ಆಗುತ್ತೆ ದರ್ಶನ ಮಾಡಿದ್ದು. ಸೊ ಎಲ್ಲ ನೆನೆಸ್ಕೊಂಡ್ರೆ ಹಳೇದು ಹೋಗೆಲ್ಲ ಎಷ್ಟು ಧೈರ್ಯ ಇರ್ತಿತ್ತು, ಒಳಗಡೆ ಎಲ್ಲ ಹೋಗ್ತಿದ್ದೆ, ಪೂಜೆ ಮಾಡ್ಕೊಂಬರ್ತಿದ್ದೆ, ಅದೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಷ್ಟೇ. ಸೊ ಇವಾಗ ಅವನಿಗೆ ತಿಂಡಿ ಮಾಡಿಸ್ತಾ ಇದ್ದೀನಿ. ಅಲ್ಲಿ ತಿನ್ನಲಿಲ್ಲ ಅವನು. ಸೊ ಹಿಂಗೋ ಮನೆಗೆ ತೊಗೊಂಬಂದಿದ್ದೀನಲ್ಲ, ಅವ್ನಿಗೆ ಅಲ್ಲೇ ತಿಂಡಿ ಮಾಡಿಸ್ತಾ ಇದ್ದೀನಿ. ಸೊ ಇವಾಗ ತಿಂಡಿ ಮುಗಿಸ್ಕೊಂಡು ಅಂಗಡಿಗೆ ಹೋಗಿ ಪೂಜೆ ಮುಗಿಸ್ಕೊಬರ್ಬೇಕು, ಪೂಜೆ ಮಾಡಬೇಕು. ಸೊ ಮತ್ತೆ ಸಿಗ್ತೀನಿ. ಸೊ ಮಾರ್ನಿಂಗ್ ಬ್ಲಾಗ್ನ ಅಲ್ಲೇ ಎಂಡ್ ಮಾಡಿದ್ದೆ, ಮತ್ತೆ ಕಂಟಿನ್ಯೂ ಏನು ಮಾಡಿರಲಿಲ್ಲ. ಶಾಪಿಗೆ ಬಂದು ಪೂಜೆ ಮಾಡಿಕೊಂಡು ಮನೆಗೆ ಬರೋದಿದೆ ಆಗಿತ್ತು. ಸ್ವಲ್ಪ ವರ್ಕ್ ಎಲ್ಲ ಇತ್ತು ಶಾಪಲ್ಲಿ, ಸೊ ಹಾಗಾಗಿ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ರಾತ್ರಿಗೆ ಈ ವಿಡಿಯೋನ ಎಂಡಿಂಗ್ ಮಾಡೋಣ ಅಂತ ಬಂದಿದ್ದೀನಿ. ರಾತ್ರಿ ಊಟಕ್ಕೆ ನಾವು ಅವರೆಕಾಳು ಇತ್ತಲ್ಲ ಹುರಿದ್ಬಿಟ್ಟು ಉಪ್ಸಾರು ಮಾಡಿದ್ದೆ, ಮುದ್ದೆ ಮಾಡಿ ಅನ್ನ ಮಾಡಿದ್ದೆ. ಬಾಬುಗೂ ಊಟ ಎಲ್ಲ ಮಾಡಿಸಿ ನಾನು ಊಟ ಮಾಡಾಗಿತ್ತು. ಸೊ ಹಾಗೆ ಬಾಲ್ಕನಿಲಿ ಸ್ವಲ್ಪ ತಣ್ಣು ಗಾಳಿ ಬೀಸ್ತಾ ಇತ್ತು, ಹಾಗಾಗಿ ಕುತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡು ಅದನ್ನೇ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ನಾನು. ಖುಷಿ ಆಗುತ್ತೆ ಹೊರಗಡೆ ಆ ಥರ ತಂಪಾದ ಗಾಳಿ ಕುತ್ಕೊಳ್ಳೋದಕ್ಕೆ.
ಮನಸ್ಸಿಗೆ ಏನೋ ಒಂಥರ ಈತ ಅನಿಸುತ್ತೆ. ಹಾಗಾಗಿ ಕೂತ್ಕೊಂಡು ಅಲ್ಲೇ ವಿಡಿಯೋ ಎಂಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಒಂದು ಹೊಸ ವ್ಲಾಗ್ ಜೊತೆ ಬರ್ತೀನಿ. ಸೊ ನಾನು ಮನೇಲೇ ಇರೋದ್ರಿಂದ ಯಾವುದೇ ರೀತಿ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕಾಗ್ತಾಯಿಲ್ಲ. ಬೈ ಚಾನ್ಸ್ ಏನಾದ್ರು ಹೊರಗಡೆ ಹೋಗೋ ಪ್ಲ್ಯಾನ್ಸ್ಗಳಿದ್ರೆ, ನೆಕ್ಸ್ಟು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ, ಸೊ ಏನಾದ್ರು ಪ್ರಿಪ್ರೇಷನ್ಸ್ಗಳಿದ್ದರೆ ನಾನು ವೀಡಿಯೋ ಆದಷ್ಟು ಕವರ್ ಮಾಡ್ತಾಯಿದ್ದೀನಿ. ಸೊ ಇತ್ತೀಚೆಗೆ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್.